ನಾನು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನೀವು ನೋಡ್ತಾ ಹಾಗೆ ಫುಲ್ ಬೆವರು ಸುರಿಸಿ ಡ್ಯಾನ್ಸ್ ಮಾಡಿದ್ದೀವಿ. ಸೊ ನಾನು ಯಾವ್ದು ಈ ಥರ ಕನಸು ಕಾಣ್ತಾ ಇದ್ದೆ. ನಾನು ಇನ್ಸ್ಪಿರೇಷನ್ಸ್ ಎಲ್ಲ ನಾನು ಅವ್ರ ಸಿನಿಮಾಗಳು ನೋಡುವಾಗ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ದೆ. ಈಗ ನನ್ನದೇ ಸಿನಿಮಾಗೆ ಅಷ್ಟೊಂದು ಜನ ಬಂದು ಇಷ್ಟೊಂದು ಸಹಾಯ ನೀಡಿದ್ದಾರೆ, ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ. ಇದನ್ನು ನಾನು ಮುಂದೆ ಸಿನಿಮಾಗಳು ಮಾಡ್ತಾ ಕಷ್ಟಪಡ್ತಾ ಅವ್ರಿಗೆ ಆ ಪ್ರೀತಿ ವಾಪಸ್ ತೋರಿಸ್ಬೋದು ಅಂತ ನಾನು ಕೇಳ್ಕೊತೀನಿ. ಸರ್ ಸಿನಿಮಾದಲ್ಲಿ ಫಾದರ್ ತುಂಬ ನಾನು ನಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಿರೋದು. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅದು ನಮ್ಮ ಅಪ್ಪಾಜಿಯವರಿಂದ ಕಲ್ತಿರೋದು. ನಾನು ಹಾರ್ಡ್ ವರ್ಕಿಂದ ಏನೋ ಮಾಡ್ಬೋದು ಅಂತ ಅವ್ರಿಗೆ ತೋರಿಸಿದ್ದಾರೆ. ಈ ಸಿನಿಮಾದಲ್ಲೂ ಅದೇ ಒಂಥರ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ತೋರಿಸಿದ್ದೀವಿ. ಸರ್ ಯಾರೇ ನಟ ಆದರೂ ಅದರಲ್ಲೂ ಫಸ್ಟ್ ಏನು ಬರ್ತಾರಲ್ಲ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ನಿಮ್ಮ ತಂದೆಯವರ ನಿರ್ದೇಶನದಲ್ಲಿ ಮಗ ಡೈರೆಕ್ಟ್ ಮಾಡಿ ಇಷ್ಟೊಂದು ದೊಡ್ಡ ಏನೋ ನಿಮಗೆ ಗೆಲುವು ಖುಷಿ ಪಟ್ಟಿದ್ದ ಜನ ಈ ಮೂಮೆಂಟನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ? ನಾನು ಈ ಮೂಮೆಂಟಲ್ಲಿ ತುಂಬ ಖುಷಿ ಆಗ್ತಾಯಿದೆ ಸರ್, ಅಷ್ಟೇ ಹೇಳ್ಬೋದು. ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಬನ್ನಿ ಥಿಯೇಟ್ರಲ್ಲಿ ನೋಡಿ. ಈ ಥಿಯೇಟ್ರ್ ಫುಲ್ ಹೌಸ್ಫುಲ್ ಆಗಿರೋದು ತುಂಬ ಖುಷಿ ಆಗ್ತಾಯಿದೆ ನೋಡಿ. ಆಮೇಲೆ ತಮಟೆಗೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಪಟಾಕಿ ಎಲ್ಲ ಹೊಡೆದ್ವಿ. ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್? ನಿಮ್ಮ ಎದುರುಗಡೆ ಕೂತ್ಕೊಂಡ್ರು ಸಕ್ಕತ್ತಾಗಿತ್ತು ಸರ್. ಈ ಥರ ಎಕ್ಸ್ಪೆಕ್ಟ್ ಆಮೇಲೆ ನಮ್ಮ ಮಕ್ಕಳೆಲ್ಲ ಬಂದು ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಸ್ಟೇಜ್ ಮೇಲೆ. ಆಮೇಲೆ ನಮ್ಮ ಹಾಡೆಲ್ಲ ವರ್ಲ್ಡೆಲ್ಲ ನೆನ್ಪಿಟ್ಕೊಂಡಿದ್ದಾರೆ. ಸೊ ನಾವು ಡ್ಯಾನ್ಸ್ ಮಾಡುವಾಗ ಹಾಡ್ತಾ ಇದ್ದಾಗ ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿದೆ ಅಂತ ನಮಗೆ ಖುಷಿ ಆಗುತ್ತೆ ಸರ್. ಸ್ಯಾಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಜವಾಗ್ಲೂ ಅದಕ್ಕೆ ಇಂದ್ರಜಿತ್ ಲಂಕೇಶ್ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕಂದರೆ ನನಗೆ ಯಾವಾಗಲೂ ಕನಸು ನಾನು ಕಾಣ್ತಾ ಇದ್ದಿದ್ದೆ ಹೀಗೆ ಒಂದು ಹೀರೋಗೆ ಅಥವಾ ಒಂದು ಮೇಲ್ ಲೀಡ್ಗೆ ಎಷ್ಟು ಒಂದು ಸ್ಕ್ರೀನ್ ಸ್ಪೇಸ್ ಇರುತ್ತೋ ಅಥವಾ ಎಷ್ಟು ಪಾತ್ರಕ್ಕೆ ತೂಕ ಇರುತ್ತೋ, ಒಂದು ಹೀರೋಯಿನ್ಗೂ ಅಥವಾ ಒಂದು ಫೀಮೇಲ್ ಲೀಡ್ಗೂ ಒಂದು ಅಷ್ಟೇ ಅವಕಾಶ ಸಿಗಬೇಕು ಅಂತ ನನ್ನ ಮೊದಲನೇ ಸಿನಿಮಾಗೆ ಈ ಅವಕಾಶ ನನಗೆ ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ. ಅಷ್ಟೇ ಅಲ್ಲದೆ ಈ ಸಿನಿಮಾ ವಿಶೇಷ ಚೇತನ ಪ್ರತಿಭೆಗಳಿಂದ ಸ್ಫೂರ್ತಿ ಪಡೆದಿರ್ಬೋದು. ಆದರೆ ನನ್ನ ಜೀವನದಲ್ಲಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ಮೇಲೆ ನಿಜವಾಗ್ಲೂ ಅವರ ಬದುಕು ನನಗೆ ಸ್ಫೂರ್ತಿದಾಯಕವಾಗಿದೆ. ಯಾಕಂದರೆ ಏನೇ ಆದರೂ ಕೂಡ ನಾನು ಮುನ್ನುಗ್ತೀನಿ ಅನ್ನೋ ಒಂದು ಛಲ ಅವರಲ್ಲಿದೆ. ಆ ಛಲ ನಾವು ಯೂಶ್ವಲಿ ಚಿಕ್ಕದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಅಯ್ಯೋ ಏನು ಹಿಂಗಾಗೋಯ್ತಲ್ಲ, ನನಗೆ ಹಿಂಗೆ ಆಗಬೇಕಾ ಅಂತೆಲ್ಲ ನಾವು ದೇವರನ್ನು ಪ್ರಶ್ನಿಸ್ತಾ ಇರ್ತೀವಿ. ಬಟ್ ಇವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಇವ್ರದ್ದು ನಿಜವಾದ ಗೆಲುವು, ಇವ್ರದ್ದು ನಿಜವಾದ ಜೀವನ. ಇವ್ರನ್ನ ನೋಡಿ ನಿಜವಾಗ್ಲೂ ನಾನು ಮುಂದಕ್ಕೆ ಹೋಗಬೇಕು ಅಂತ ಪಾಠ ಕಲ್ತಿದ್ದೀನಿ. ಸೊ ಅವ್ರ ಜೊತೆ ಎಲ್ಲ ಅವಕಾಶ ಸಿಕ್ಕಿರೋದು, ಹಾಗೆ ಸಮರ್ಜಿತ್ ಜೊತೆ ನನ್ನ ಮೊದಲನೇ ಸಿನಿಮಾ ಆಗಿರೋದು ತುಂಬ ಖುಷಿ ಆಗ್ತಿದೆ. ಇವತ್ತು ಇವರು ಸ್ಟೇಜ್ ಮೇಲೆ ಎಲ್ಲರ ಜೊತೆ ಕುಣಿಯೋದು ನೋಡ್ತಾ ಇದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿತ್ತು. ಯಾಕಂದರೆ ಅವ್ರು ನಾನು ಕಷ್ಟಪಟ್ಟಿರೋದನ್ನು ನೋಡಿದ್ದೀನಿ. ಪ್ರತಿಯೊಂದು ಸೀನ್ಗಾಗಿರಲಿ ಅಥವಾ ಪ್ರತಿಯೊಂದು ಫೋಟೋಶೂಟ್ಗಾಗಿರಲಿ ಅಥವಾ ಏನೇ ಆಗಿರಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ನನಗೆ ಆಸೆ ಇದ್ದಿದ್ದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೋಬೇಕು ಅಂತ. ಅಷ್ಟೇ ಅಲ್ದಿರ ರೇಡಿಯೋಗಳಲ್ಲಿ ನನ್ನ ಹಾಡುಗಳನ್ನ ಕೇಳಬೇಕು ಅಂತ, ನನ್ನ ಮೂವಿ ವಿಚಾರವಾಗಿ ಹೀಗೆ ಪ್ರಚಾರ ಮಾಡಬೇಕು ಅಂತ, ಅಥವಾ ಹೊರಗಡೆ ಗೋಡೆಗಳ ಮೇಲೆ ನನ್ನ ಪೋಸ್ಟರ್ಸ್ನ ನೋಡಬೇಕು ಅಂತ. ಎಲ್ಲವೂ ನೆರವೇರಿದೆ ಇವಾಗ. ಇದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದು ನಟ ಅಥವಾ ನಟಿಗೆ ಕೇಳೋಕ್ಕಾಗಲ್ಲ. ಜನರ ರಿಯಾಕ್ಷನ್ಸ್ ನಾನು ನೋಡ್ತಾ ಇದ್ದೆ. ಇಷ್ಟು ದಿನ ಚಿಕ್ಕವಳಾಗಿದ್ದಾಗ ಟೆಂಟ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ವಿ. ಹಿಂಗೆ ಆ ರಿಂಗ್ನೆಲ್ಲ ತಿನ್ಕೊಂಡು ಪೆಪ್ಸಿ ಕುಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಬಟ್ ಇವತ್ತು ಆ ಕಡೆ ಈ ಕಡೆ ತಿರುಗಿದ್ರೆ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾನಿರೋ ಸೀನ್ಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸಮರ್ ಇರೋ ಸೀನಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಒಂದು ಕತೆ ಗೆದ್ದಿದೆ ಅಂತ ಹೇಳ್ಬೋದು. ಕತೆ ಗೆದ್ದಿದೆ ಅಂದರೆ ಸರ್ ಗೆದ್ದಿದ್ದಾರೆ, ನಿರ್ದೇಶನ ಗೆದ್ದಿದೆ, ಹಾಗೆ ವಿಶೇಷ ಚೇತನ ಕಲಾವಿದರ ಬದುಕು ಗೆದ್ದಿದೆ. ಹಾಗೆ ನಮ್ಮೆಲ್ಲರ ಬದುಕಿಗೂ ಒಂದು ಹಾದಿ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಗೌರಿ ಸಿನಿಮಾಗೆ ಒಂದು ಜಯ ಸಿಗಲಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊತೀನಿ. ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾದಲ್ಲಿ ಕೈಲಾಶ್ ಖೇರ್ ಅವರು ಅವರ ವಾಯ್ಸೇ ಒಂಥರ ಮನಮುಟ್ಟುವಂತಿದೆ. ಅದು ಕೇಳಿದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ನೀವು ಹೇಳ್ದಾಗೆ ನನ್ನ ಅಮ್ಮನ ಜೊತೆ ನನಗೆ ತುಂಬ ಬಾಂಧವ್ಯ ಜಾಸ್ತಿ. ಹಾಗಾಗಿ ಯಾರಿಗೇ ಆಗಲಿ ಆ ಹಾಡು ಕೇಳಿದ ತಕ್ಷಣ ಏನೋ ಒಂದು ಸ್ವಲ್ಪ ಬೇಜಾರಾಗುತ್ತೋ ಖುಷಿ ಆಗುತ್ತೋ, ಅವ್ರ ಸಿಚುವೇಶನ್ಸ್ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಹೇಳ್ಬೋದು. ನನ್ನ ಕೈಯಲ್ಲಿ ಆದಷ್ಟು ನಾನು ಎಲ್ಲರಿಗೂ ಮಾಡಬೇಕು ಅಂತ ನಾನು ಅನ್ಕೋತೀನಿ ಸರ್. ಯಾಕಂದರೆ ನಮಗೆ ದೇವ್ರು ಕೊಡೋದೇ ನಾವು ಹಂಚಿ ಬದುಕಲಿ ಅಂತ. ಹಾಗಾಗಿ ನನ್ನ ಕೈಯಲ್ಲಿ ನಾನು ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಬಂದು ಗೌರಿ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.